ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿಯ ಪ್ರತಿ ಎಪಿಸೋಡ್ ರೋಚಕತೆಯನ್ನ ಸೃಷ್ಟಿಸಿದೆ. ಇದಕ್ಕೆ ಈ ಧಾರಾವಾಹಿ ಕಿರುತೆರೆ ಲೋಕದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸದ್ಯ ಧಾರಾವಾಹಿಯಲ್ಲಿ ಕರ್ಣ ನಿಧಿ ಪ್ರೀತಿಯ ಎಪಿಸೋಡ್ ಸಾಗುತ್ತಿದೆ. ಮತ್ತಿನ ಅಮಲಿನಲ್ಲಿ ಕರ್ಣ ನಿಧಿಗೆ ಮೊದಲ ಬಾರಿ ಪ್ರಪೋಸ್ ಮಾಡಿದ್ದ. ಇದಕ್ಕಿಂತ ಮುಂಚೆಯೇ ನಿಧಿ ಕರ್ಣನಿಗೆ ಪ್ರಪೋಸ್ ಮಾಡಿದ್ದಳು. ಆದರೆ ಇದಕ್ಕೆ ಕರ್ಣನ ಕಡೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ. ಆ ಸಂದರ್ಭ ಕರ್ಣನ ತಂದೆ ರಮೇಶ್ ನಿಧಿಯ ಬಳಿ ಹೋಗಿ ಕರ್ಣನನ್ನ ಪ್ರೀತಿ ಮಾಡಿದ್ರೆ ಜಾಗ್ರತೆ ಎಂದು ವಾರ್ನ್ ಮಾಡಿದ್ರು. ಆದರೀಗ ರಮೇಶ್ ಬದಲಾಗಿರುವಂತೆ ತೋರಿಸಲಾಗುತ್ತಿದೆ. ನಿಧಿಗೆ ಪ್ರಪೋಸ್ ಮಾಡಿರುವ ವಿಚಾರವನ್ನ ಕರ್ಣ ನೆನಪಿಸಿಕೊಂಡು ಅಯ್ಯೋ ಮತ್ತಿನ ಅಮಲಿನಲ್ಲಿ ಪ್ರಪೋಸ್ ಮಾಡಿದ್ದೇನೆ, ಈಗ ಪ್ರೀತಿಯನ್ನ ಒಪ್ಪುವುದೋ ಬಿಡುವುದೋ ಎಂದು ಯೋಚನೆ ಮಾಡುತ್ತಿರುತ್ತಾನೆ. ಏಕೆಂದ್ರೆ ಈ ಹಿಂದೆ ತಾನು ಮದುವೆ ಆಗುವುದಿಲ್ಲ ಎಂದು ಕರ್ಣ ತನ್ನ ತಂದೆಗೆ ಪ್ರಾಮಿಸ್ ಮಾಡಿರುತ್ತಾನೆ. ಹೀಗೆ ಗೊಂದಲದಲ್ಲಿರುವಾಗ ಅಲ್ಲಿಗೆ ಅಪ್ಪ ರಮೇಶ್ ಬಂದಿದ್ದಾನೆ. ರಮೇಶ್ ಬಳಿ ಕರ್ಣ ತಾನು ನಿಧಿಯನ್ನ ಪ್ರೀತಿ ಮಾಡುತ್ತಿರುವುದಾಗಿ, ಆದರೆ ಈಗಾಗಲೇ ಅಪ್ಪನಿಗೆ ಮಾತು ನೀಡಿರುವುದನ್ನ ಮೀರಲು ಸಾಧ್ಯವಿಲ್ಲವೆಂತಲೂ ಹೇಳುತ್ತಾನೆ. ಕರ್ಣನ ಮಾತನ್ನ ಕೇಳಿ ಅಪ್ಪ ರಮೇಶ್, ನಿನಗೆ ನಾನು ಇವಾಗ ಮಾತು ಕೊಡುತ್ತೇನೆ, ನೀವಿಬ್ಬರು ಒಂದಾಗುತ್ತೀರಿ, ಒಂದಾಗಬೇಕು ಎನ್ನುತ್ತಾ ನಿಧಿ ಮತ್ತು ಕರ್ಣನ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸುತ್ತಾನೆ. ಇಷ್ಟೇ ಅಲ್ಲದೆ ರಮೇಶ್ ಮೆಡಿಕಲ್ ಕಾಲೇಜಿಗೆ ಬಂದು ನಿಧಿಯನ್ನ ಭೇಟಿ ಮಾಡಿದ್ದಾರೆ. ನನ್ನಿಂದ ನಿನ್ನ ಮನಸ್ಸಿಗೆ ಬೇಸರವಾಗಿದೆ ಅಂತ ಗೊತ್ತಿದೆ, ನನ್ನನ್ನ ದಯವಿಟ್ಟು ಕ್ಷಮಿಸಿ ಬಿಡು ಎಂದು ನಿಧಿ ಬಳಿ ರಮೇಶ್ ಹೇಳಿದ್ದಾರೆ. ಆಗ ನಿಧಿ, ನಿಮ್ಮ ಮೇಲೆ ನನಗೆ ಯಾವುದೇ ಬೇಸರವಿಲ್ಲ ಅಂತ ಹೇಳಿದ್ದಾಳೆ. ಆಗ ರಮೇಶ್, ಎಷ್ಟೇ ಅಂದರೂ ನೀನು ಕರ್ಣ ಇಷ್ಟಪಟ್ಟ ಹುಡುಗಿ ಅಲ್ವಾ ಎಂದು ಹೇಳಿದ್ದಾರೆ. ಆಗ ನಿಧಿಗೆ ಕರ್ಣನಿಗೆ ನನ್ನ ಕಂಡ್ರೆ ಇಷ್ಟ ಅನ್ನೋದು ಗೊತ್ತಾಗಿದೆ. ಕರ್ಣ ತನ್ನನ್ನ ಇಷ್ಟಪಡ್ತಿದ್ದಾನೆ ಅನ್ನೋ ವಿಷಯ ತಿಳಿದು ನಿಧಿ ಕಾಲೇಜ್ ಪೂರ್ತಿ ಕುಣಿದು ಕುಪ್ಪಳಿಸಿದ್ದಾಳೆ. ಮತ್ತೊಂದೆಡೆ ನಿಧಿಯ ಅಕ್ಕ ನಿತ್ಯಾಳಿಗೆ ಕರ್ಣನ ಮೇಲೆ ಎಲ್ಲಿಲ್ಲದ ಕೋಪ ಬಂದಿದೆ. ಇಬ್ಬರು ಕಾಡಲ್ಲಿ ಅಮಲು ಬರುವಂತೆ ನಡೆದುಕೊಂಡಿದ್ದು ಹಾಗೂ ಪೊಲೀಸ್ ಕೈಗೆ ಸಿಕ್ಕಿದಾಗ ಅನಗತ್ಯವಾಗಿ ಮಾತನಾಡಿದ್ದು ಕೋಪ ತರಿಸಿದೆ. ನಿಧಿಯಿಂದ ನಮ್ಮಿಂದ ದೂರ ಇದೆ ಎಂದು ನಿತ್ಯ ಕರ್ಣನಿಗೆ ವಾರ್ನಿಂಗ್ ಮಾಡಿದ್ದಾಳೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.